ಶುಭೋದಯ ವಿದ್ಯಾರ್ಥಿಗಳೇ, ಇಂದು ನಾವು 5ನೇ ತರಗತಿಯ ಪಠ್ಯಪುಸ್ತಕವಾದಂಥ ತಿಳಿ ಕನ್ನಡ ಇದರಲ್ಲಿ ಗದ್ಯ 6 ಹಬ್ಬಗಳು ಇದನ್ನು ಗಮನಿಸುತ್ತಾ ಹೋಗೋಣ. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ತಕ್ಷಣ ಬೆಳಕಿ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಈಗ ಪಾಠವನ್ನು ಪ್ರಾರಂಭಿಸೋಣ. ಹಬ್ಬಗಳು. ಗೋಪಿ, ಗಂಗಾ, ಜಾಫರ್ ಮತ್ತು ಜಾನ್ 4 ಜನ ಗೆಳೆಯರು. ಅವರದು ಒಂದೇ ವಠಾರದಲ್ಲಿ ವಾಸ, ಒಂದೇ ಶಾಲೆಯಲ್ಲಿ ಕಲಿಕೆ. ಅವರಿಗೆ ವಠಾರದ ದಾಸಪ್ಪ ತಾತನಿಂದ ಕತೆ ಕೇಳುವುದೆಂದರೆ ಎಲ್ಲಿಲ್ಲದ ಪ್ರೀತಿ. ಅಂದು ಊರಿನ ಮನೆಗಳಲ್ಲಿ ದೀಪಗಳ ಹಬ್ಬ, ಪಟಾಕಿ ಸಿಡಿತ, ಹೂಬಾಣದ ಚಿಕ್ಕೆಗಳು, ಸಂತೋಷವೇ ಬೀದಿಗೆ ಬಂದಿತ್ತು. ಅಂದು ಗೋಪಿ ತನ್ನ ಮನೆಯಲ್ಲಿ ತಾತ ಹಾಗೂ ತನ್ನ ಗೆಳೆಯರನ್ನು ಸ್ವಾಗತಿಸಿ ಉಪಚರಿಸಿದನು. ಎಲ್ಲರೂ ಊಟ ಮುಗಿಸಿ ವರಾಂಡದಲ್ಲಿ ಹೋಗಿ ಕುಳಿತರು. ಜಾನ್, ಜಾಫರ್, ಗಂಗಾ ಎಲ್ಲರೂ ತಾತನನ್ನು ಕತೆ ಹೇಳುವಂತೆ ದುಂಬಾಲು ಬಿದ್ದರು. ಯಾರ್ಯಾರು? ಗೋಪಿ, ಗಂಗಾ, ಜಾಫರ್ ಮತ್ತು ಜಾನ್ ಅಂತ 4 ಜನ ಗೆಳೆಯರು. ಅವರೆಲ್ಲ ಫ್ರೆಂಡ್ಸ್. ಅವರದು ಒಂದೇ ವಠಾರದಲ್ಲಿ ವಾಸ, ಒಂದೇ ಅವರು ವಠಾರದಲ್ಲಿದ್ದರು. ಅಂದರೆ ಒಂದೇ ಬೀದಿಯಲ್ಲಿ ಒಂದೇ ವಾಸ ಮಾಡ್ತಾಯಿದ್ರು. ಒಂದೇ ಶಾಲೆಯಲ್ಲಿ ಕಲಿಕೆ. ಇವರೆಲ್ಲ ಕ್ಲೋಸ್ ಫ್ರೆಂಡ್ಸ್ ಅಲ್ವಾ, ಒಂದೇ ವಠಾರದಲ್ಲಿದ್ದಾರೆ, ಒಂದೇ ಶಾಲೆಯಲ್ಲಿ ಕಲಿಕೆಯನ್ನು ಮಾಡ್ತಾಯಿದ್ದಾರೆ, ಓದ್ತಾ ಇದ್ದಾರೆ. ಅವರಿಗೆ ವಠಾರದ ದಾಸಪ್ಪ ತಾತನಿಂದ ಕತೆ ಕೇಳೋದಂದರೆ ಎಲ್ಲಿಲ್ಲದ ಪ್ರೀತಿ. ಅವ್ರ ವಠಾರದಲ್ಲಿ ಒಬ್ಬ ದಾಸಪ್ಪ ತಾತ ಅಂತ ಹೇಳಿದ್ದ. ಮಕ್ಕಳು ಸಹಜವಾಗಿ ಕಥೆಯನ್ನು ಇಷ್ಟಪಡ್ತಾರಲ್ವಾ. ದಾಸಪ್ಪ ತಾತ ಕಥೆಯನ್ನು ಹೇಳುತ್ತಿದ್ದ. ಅಂದು ಊರಿನ ಮನೆಗಳಲ್ಲಿ ದೀಪಗಳ ಹಬ್ಬ. ದೀಪಾವಳಿ ಹಬ್ಬದಲ್ಲಿ ಎಲ್ಲರ ಮನೆಯಲ್ಲಿ ಎಲ್ಲರ ಮನೆ ಬಾಗಿಲು ಎಲ್ಲವೂ ದೀಪಗಳಿಂದ ಅಲಂಕೃತವಾಗಿರುತ್ತಲ್ವಾ. ಅದೇ ರೀತಿ ಪಟಾಕಿ ಸಿಡಿತ, ಹೂಬಾಣದ ಚಿಕ್ಕೆಗಳು, ಸಂತೋಷವೇ ಬೀದಿಗೆ ಬಂದಿತ್ತು. ಎಲ್ರಿಗೂ ಇಷ್ಟ ಅಲ್ವಾ ಪಟಾಕಿ ಹೊಡೆಯೋದಂದರೆ. ಸುಸುರು ಬತ್ತಿ, ಹೂಬಾಣ ಮತ್ತು ಚಿಕ್ಕೆಗಳು ಎಲ್ಲ ತೊಗೊಂಡೋಗಿ ಏನು ಮಾಡ್ತಾರೆ, ಸಂತೋಷವೇ ಬೀದಿಗೆ ಬರುತ್ತೆ ಅಲ್ವಾ. ಎಲ್ಲರೂ ಚೆನ್ನಾಗಿ ಖುಷಿಯಿಂದ ದೀಪಾವಳಿಯನ್ನು ಆಚರಣೆ ಮಾಡ್ತಾಯಿದ್ದಾರೆ. ಅಂದು ಗೋಪಿ ತನ್ನ ಮನೆಯಲ್ಲಿ ತಾತ ಹಾಗೂ ತನ್ನ ಗೆಳೆಯರನ್ನು ಸ್ವಾಗತಿಸಿ ಉಪಚರಿಸುತ್ತಾನೆ. ಗೋಪಿ ಯಾರ್ಯಾರನ್ನು ಸ್ವಾಗತ ಮಾಡ್ತಾನೆ? ಮನೆಯಲ್ಲಿ ತಾತ ಹಾಗೂ ತನ್ನ ಗೆಳೆಯರನ್ನು ಸ್ವಾಗತಿಸಿ ಉಪಚಾರ ಮಾಡ್ತಾನೆ. ಎಲ್ಲರೂ ಊಟ ಮುಗಿಸಿ ವರಾಂಡದಲ್ಲಿ ಹೋಗಿ ಕುಳಿತರು. ಎಲ್ಲರೂ ಊಟ ಮಾಡಿ ಏನು ಮಾಡ್ತಾರೆ, ವರಾಂಡದಲ್ಲಿ ಕುತ್ಕೊಂಡಿರ್ತಾರೆ. ಜಾನ್, ಜಾಫರ್, ಗಂಗಾ ಎಲ್ಲರೂ ತಾತನನ್ನು ಕತೆ ಹೇಳುವಂತೆ ತುಂಬಾಲು ಬಿದ್ದರು. ಇವರೆಲ್ಲ ಊಟ ಆದ ನಂತರ ಸಹಜವಾಗಿ ತಾತನ ಹತ್ರ ಹೋಗಿ ತಾತ ಕತೆ ಹೇಳಿ ಅಂತ ಹೇಳ್ತಾರೆ. ತಾತ ಈಗ ಕಥೆಯನ್ನು ಹೇಳ್ತಿದ್ದಾನೆ, ನೋಡೋಣ. ತಾತ: ಇಂದು ಕತೆ ಬೇಡ, ಹಬ್ಬಗಳ ಆಚರಣೆ ಹಿನ್ನೆಲೆ ತಿಳಿಯೋಣ. ಎಲ್ಲರೂ ಹೋ ಎಂದು ಕೂಗಿದರು. ದಿನ ಕತೆ ಕೇಳಿ ಬೇಸರ ಇವತ್ತು ಹಬ್ಬಗಳು ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಅಂತ ದಾಸಪ್ಪ ತಾತ ಹೇಳ್ತಾರೆ. ನಿಮ್ಮ ಮನೆಯಲ್ಲಿ ಬಹಳ ಸಡಗರವಿದೆ, ಕಾರಣ ಹೇಳುವೆಯಾ? ಈ ಮನೇಲಿ ತುಂಬ ಇವತ್ತು ಸಡಗರ ಇದೆ ಅಲ್ವಾ, ಏನಕ್ಕೆ ಅಂತ ಕೇಳ್ತಾರೆ. ಗೋಪಿ: ಓ ಆಗಲಿ ತಾತ, ಇಂದು ದೀಪಾವಳಿ ಹಬ್ಬ. ಮನೆ ಸಿಂಗಾರ ಮಾಡುತ್ತಾರೆ, ತಳಿರು ತೋರಣ ಕಟ್ಟುತ್ತಾರೆ, ಮನೆಯಲ್ಲಿ ಬಗೆ ಬಗೆಯ ಆಕಾರದ ದೀಪಗಳನ್ನೆಲ್ಲ ಹಚ್ಚುತ್ತಾರೆ, ಹೊಸ ಬಟ್ಟೆ ತೊಡುತ್ತಾರೆ, ಲಕ್ಷ್ಮೀ ಪೂಜೆ ಮಾಡಿ ಪಟಾಕಿಗಳನ್ನು ಸಿಡಿಸುತ್ತಾರೆ, ಗೋವಿನ ಪೂಜೆಯನ್ನು ಮಾಡಿ ಸಂತೋಷ ಪಡುತ್ತಾರೆ. ಈ ಹಬ್ಬಕ್ಕೆ ಬಂಧು ಬಳಗದವರನ್ನು ಕರೆಯುತ್ತಾರೆ. ಗೋಪಿ ಏನಂತಾನೆ, ಓ ಆಗಲಿ ಬಿಡಿ ತಾತ, ಇಂದು ದೀಪಾವಳಿ ಹಬ್ಬ ಅಲ್ವಾ, ಮನೆ ಸಿಂಗಾರ ಮಾಡ್ತಾರಲ್ವಾ, ತಳಿರು ತೋರಣ ಎಲ್ಲ ಹಾಕಿ ಹೂವಿನಿಂದ ಅಲಂಕಾರ ಮಾಡ್ತಾರೆ, ವಿಧ ರೀತಿಯ ಆಕಾರದ ದೀಪಗಳನ್ನು ಹಚ್ತಾರೆ, ಹೊಸ ಬಟ್ಟೆ ಹಾಕ್ಕೊಳ್ತಾರೆ, ಲಕ್ಷ್ಮೀ ಪೂಜೆ ಮಾಡ್ತಾರೆ, ಪಟಾಕಿಗಳನ್ನು ಸಿಡಿಸ್ತಾರೆ, ಗೋವಿನ ಪೂಜೆ ಮಾಡ್ತಾರೆ, ಎಲ್ಲರೂ ಸಂತೋಷವಾಗಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಅಂತ ಹೇಳ್ತಾನೆ. ಗೋಪಿಗೆ ಗೊತ್ತಿದೆ. ತಾತ: ದೀಪ ಏಕೆ ಹಚ್ಚುತ್ತಾರೆ? ವಿಚಾರ ಮಾಡಿ ಯಾರಾದರೂ ಹೇಳುವೀರಾ? ಇಷ್ಟೆಲ್ಲ ಹೇಳಿದೆ ಅಲ್ವಾ, ಸರಿಯಪ್ಪ, ಈಗ ದೀಪ ಯಾಕೆ ಹಚ್ತಾರೆ ಅಂತ ಹೇಳ್ತೀಯಾ ಅಂತ ತಾತ ಕೇಳ್ತಿದ್ದಾರೆ. ಅದಕ್ಕೆ ಜಾನ್ ಹೇಳ್ತಾನೆ, ದೀಪ ಅಂದರೆ ಬೆಳಕು, ಅದು ಜ್ಞಾನದ ಸಂಕೇತ. ಜಾನ್ ಏನಂತಾನೆ, ದೀಪ ಅಂದರೆ ಬೆಳಕು, ಅದು ಜ್ಞಾನದ ಸಂಕೇತ. ತಾತ: ಬಹಳ ಚೆನ್ನಾಗಿ ತಿಳಿದುಕೊಂಡಿರುವೆ ಜಾಫರ್, ನಿಮ್ಮ ಮನೆಯಲ್ಲಿ ಯಾವ ಹಬ್ಬ ಆಚರಿಸುತ್ತೀರಾ? ಜಾಫರ್ ಅವನಿಗೆ ಕೇಳ್ತಾರೆ, ನಿಮ್ಮ ಮನೆಯಲ್ಲಿ ಯಾವ ಹಬ್ಬವನ್ನು ಆಚರಿಸ್ತೀರಾ? ಜಾಫರ್: ನಮ್ಮ ಮನೆಯಲ್ಲಿ ರಂಜಾನ್ ಅದ್ದೂರಿಯಾಗಿ ಆಚರಿಸುತ್ತಾರೆ. ಜಾಫರ್ ಮನೆಯಲ್ಲಿ ಏನು? ರಂಜಾನು. ಇವ್ರ ಮನೆಯಲ್ಲಿ, ಗೋಪಿ ಮನೆಯಲ್ಲಿ ದೀಪಾವಳಿ ಅಲ್ವಾ. ಗಂಗಾ: ರಂಜಾನ್ ಹೇಗೆ ಆಚರಿಸುತ್ತಾರೆ? ಈಗ ಕ್ಯೂರಿಯಾಸಿಟಿ ಅವಳಿಗೆ, ಹೆಂಗೆ ಆಚರಣೆ ಮಾಡ್ತಾರೆ? ಜಾಫರ್ ಹೇಳ್ತಾನೆ, ರಂಜಾನ್ ತಿಂಗಳು ಪವಿತ್ರ ತಿಂಗಳು. ರಂಜಾನ್ ತಿಂಗಳೇನು? ಪವಿತ್ರ ತಿಂಗಳು, ಪವಿತ್ರ ಮಾಸ. ಹಗಲು ಉಪವಾಸ ಮಾಡಿ ದೇವರಿಗೆ ಪ್ರಾರ್ಥನೆ ಸಲ್ಲಿಸ್ತಾರೆ. ಹಗಲೆಲ್ಲ ಉಪವಾಸ ಮಾಡ್ತೀವಿ, ದೇವರಿಗೆ ಪ್ರಾರ್ಥನೆ ಸಲ್ಲಿಸ್ತಾರೆ. ಸೂರ್ಯಾಸ್ತದ ನಂತರ ಊಟ ಮಾಡುತ್ತಾರೆ. ಸೂರ್ಯಾಸ್ತ ಆದಮೇಲೆ ಏನು ಮಾಡ್ತಾರೆ? ಊಟ ಮಾಡ್ತೀರೇ. ತಿಂಗಳ ನಂತರ ಚಂದ್ರ ಕಾಣಿಸಿದ ಮೇಲೆ ಈದ್ ಉಲ್ ಫಿತರ್ ಆಚರಿಸುತ್ತಾರೆ. ತಿಂಗಳ ನಂತರ ಏನು ಮಾಡ್ತಾರೆ? ಚಂದ್ರ ಕಾಣಿಸಿದ ನಂತರ ಈದ್ ಉಲ್ ಫಿತರ್ ಆಚರಿಸುತ್ತಾರೆ. ಅಂದು ಹೊಸ ಬಟ್ಟೆ, ಹೊಸ ಚಪ್ಪಲಿ ಕೊಂಡುಕೊಳ್ಳುತ್ತಾರೆ, ಸೀರ್ ಹುರ್ಮಾ ಮಾಡುತ್ತಾರೆ, ಬಡವರಿಗೆ ದವಸ ಧಾನ್ಯ, ಬಟ್ಟೆ, ಹಣ ದಾನ ಮಾಡುತ್ತಾರೆ. ಇದು ರಂಜಾನ್ ಹಬ್ಬದ ವಿಶೇಷ.
ಅವನೇನು ಹೇಳ್ತಿದ್ದಾನೆ, ನಾವು ಬೆಳಿಗ್ಗೆ ಹಗಲು ಉಪವಾಸ ಎಲ್ಲ ಮಾಡಿ ದೇವರಿಗೆ ಪ್ರಾರ್ಥನೆ ಸಲ್ಲಿಸ್ತೀವಿ. ಸೂರ್ಯಾಸ್ತ ಆದ ತಕ್ಷಣ ಊಟ ಮಾಡ್ತೀವಿ. ತಿಂಗಳ ನಂತರ ಚಂದ್ರ ಕಾಣಿಸಿದ ಮೇಲೆ ಈದ್ ಉಲ್ ಫಿತರ್ ಅಂತ ಹಬ್ಬ ಆಚರಿಸ್ತೀವಿ. ಅಂದು ಹೊಸ ಬಟ್ಟೆ ಹೊಸ ಚಪ್ಪಲಿ ಕೊಂಡುಕೊಳ್ಳುತ್ತಾರೆ. ಎಲ್ಲ ತೊಗೊಳ್ತೀವಿ, ಎಲ್ಲ ಹೊಸ ಹೊಸ ತೊಗೊಳ್ತಾರೆ. ಶೀರ್ ಖುರ್ಮಾ ತಿಂತೀವಿ. ಬಡವರಿಗೆ ದವಸ ಧಾನ್ಯ, ಬಟ್ಟೆ, ಹಣ ದಾನ ಮಾಡ್ತೀವಿ. ಎಲ್ಲವನ್ನು ದಾನ ಮಾಡ್ತೀವಿ. ಇದು ರಂಜಾನ್ ಹಬ್ಬದ ವಿಶೇಷತೆ. ಗೋಪಿ: ಬಹಳ ಚೆನ್ನಾಗಿದೆ. ಜಾನ್: ತಾತ, ನಾವು ಸಹ ಇಂತಹದ್ದೇ ಕ್ರಿಸ್ಮಸ್ ಹಬ್ಬ ಆಚರಿಸೋದು. ಜಾನ್ ಹೇಳ್ತಾನೆ, ಈಗ ನಾವೇನು ಮಾಡ್ತೀವಿ ಗೊತ್ತಾ, ಕ್ರಿಸ್ಮಸನ್ನು ಆಚರಣೆ ಮಾಡ್ತೀವಿ. ಕ್ರಿಸ್ಮಸ್ ಹಬ್ಬಕ್ಕೆ ಮನೆ ಸಿಂಗರಿಸುತ್ತೇವೆ. ಮರಗಳಿಗೆ ದೀಪಗಳನ್ನೆಲ್ಲ ಹಾಕಿ ಸಿಂಗಾರ ಮಾಡುತ್ತೇವೆ. ಅದು ಏಸು ಕ್ರಿಸ್ತನ ಹುಟ್ಟು ಹಬ್ಬ. ಕ್ರಿಸ್ಮಸ್ಗಾಗಿ ಸಾಂತಾ ಕ್ಲಾಸ್ ತಾತ ಬರುತ್ತಾನೆ. ಮಕ್ಕಳಿಗೆ ಸಿಹಿ ತಿನಿಸು ಕೊಡುತ್ತಾನೆ, ಹಾಡುತ್ತಾನೆ, ನಗಿಸುತ್ತಾನೆ, ಆಟ ಆಡಿಸುತ್ತಾನೆ. ಆತನು ಬಂದರೆ ಖುಷಿಯೋ ಖುಷಿ. ಜಾನ್ ಅಂತ ಹೇಳ್ತಾನೆ, ತಾತ, ನಾವು ಸಹ ಇಂಥದ್ದೇ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಕ್ರಿಸ್ಮಸ್ ಹಬ್ಬಕ್ಕೆ ಮನೆ ಸಿಂಗಾರ ಮಾಡ್ತೀವಿ. ಮರಗಳಿಗೆ ದೀಪಗಳನ್ನೆಲ್ಲ ಹಾಕಿ ಸಿಂಗಾರ ಮಾಡುತ್ತೇವೆ. ಅಂದು ಏಸು ಕ್ರಿಸ್ತನ ಹುಟ್ಟುಹಬ್ಬ. ಅದೇನು ಏಸು ಕ್ರಿಸ್ತನ ಹುಟ್ಟುಹಬ್ಬ. ಕ್ರಿಸ್ಮಸ್ಗಾಗಿ ಸಾಂತಾ ಕ್ಲಾಸ್ ತಾತ ಬರ್ತಾನೆ. ಯಾರು ಬರ್ತಾರೆ ಕ್ರಿಸ್ಮಸಲ್ಲಿ? ಸಾಂತಾ ಕ್ಲಾಸ್ ತಾತ. ಮಕ್ಕಳಿಗೆ ಸಿಹಿ ತಿನಿಸು ಕೊಡುತ್ತಾನೆ, ಹಾಡುತ್ತಾನೆ, ನಗಿಸುತ್ತಾನೆ, ಆಟ ಆಡಿಸುತ್ತಾನೆ. ಆತನು ಬಂದರೆ ಖುಷಿಯೋ ಖುಷಿ. ಕ್ರಿಸ್ಮಸ್ ಹಬ್ಬ ದಿನ ಚಾಕ್ಲೇಟ್ಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಗಿಫ್ಟ್ ಕೊಡ್ತಾನೆ, ಸಾಂತಾ ಕ್ಲಾಸ್ ಬರ್ತಾನೆ ಅಂತೇಳಿ ಮಕ್ಕಳು ಏನು ಮಾಡ್ತಿರ್ತಾರೆ, ಕಾಯ್ತಾ ಇರ್ತಾರೆ. ತಾತ: ಇನ್ನೊಂದು ಮಕ್ಕಳ ಹಬ್ಬವಿದೆ, ನೆನಪಿದೆಯಾ? ತಾತ ಹೇಳ್ತಾರೆ, ಇನ್ನೊಂದು ಮಕ್ಕಳ ಹಬ್ಬ ಇದೆ, ಗಂಗಾ. ಅದೇ ರಾಖಿ ಹಬ್ಬ. ಅದ್ಯಾವುದು? ರಾಖಿ ಹಬ್ಬ. ಹುಡುಗಿಯರು ಅಣ್ಣ ತಮ್ಮಂದಿರುಗಳಿಗೆ ರಾಖಿಯನ್ನು ಕಟ್ಟುತ್ತಾರೆ, ಸಿಹಿ ತಿನ್ನಿಸುತ್ತಾರೆ, ಕಾಣಿಕೆಗಳನ್ನು ಪಡೆಯುತ್ತಾರೆ. ಎಲ್ಲೆಡೆ ಹುಡುಗ ಹುಡುಗಿಯರದ್ದೇ ಗದ್ದಲ ಸಂಭ್ರಮ. ರಾಖಿ ಹಬ್ಬದಲ್ಲಿ ಏನು ಮಾಡ್ತೀವಿ ಗೊತ್ತಾ? ಹುಡುಗಿಯರು ಅಣ್ಣ ತಮ್ಮಂದಿರುಗಳಿಗೆ ರಾಖಿಯನ್ನು ಕಟ್ತಾರೆ, ಸಿಹಿ ತಿನ್ನಿಸುತ್ತಾರೆ, ಕಾಣಿಕೆಗಳನ್ನು ಪಡೆಯುತ್ತಾರೆ. ಎಲ್ಲೆಡೆ ಹುಡುಗ ಹುಡುಗಿಯರದೇ ಗದ್ದಲ ಸಂಭ್ರಮ. ಜಾಫರ್: ರಾಖಿ ಏಕೆ ಕಟ್ಟುತ್ತಾರೆ ತಾತ? ರಾಖಿ ಯಾಕೆ ಕಟ್ತಾರೆ ತಾತ? ತಾತ: ಅಣ್ಣ ತಂಗಿಯ ಬಾಂಧವ್ಯ ಗಟ್ಟಿಯಾಗಲಿ, ಅವರ ರಕ್ಷಣೆ ಮಾಡಲಿ ಎಂದು ಕಟ್ಟುತ್ತಾರೆ. ಮಕ್ಕಳೇ, ನಾವು ಆಚರಿಸುವ ಇತರೆ ಹಬ್ಬಗಳು ಯಾವುವು? ತಾತ ಕೇಳ್ತಿದ್ದಾರೆ. ಅಣ್ಣ ತಂಗಿಯ ಬಾಂಧವ್ಯ ಗಟ್ಟಿಯಾಗಲಿ ಅಂತೇಳಿ ರಾಖಿಯನ್ನು ಆಚರಣೆ ಮಾಡ್ತೀವಲ್ವಾ. ಈಗ ನಾವು ಆಚರಿಸುವ ಮಕ್ಕಳ ಹಬ್ಬಗಳು ಯಾವುದು? ಗೋಪಿ ಹೇಳ್ತಾನೆ, ದಸರಾ, ಯುಗಾದಿ, ಸಂಕ್ರಾಂತಿ, ಗುಡ್ ಫ್ರೈಡೆ, ಈದ್ ಮಿಲಾದ್ ಮುಂತಾದವು. ತಾತ: ಗೋಪಿ: ಭಾರತ ದೇಶದಲ್ಲಿ ಆಚರಿಸುವ ರಾಷ್ಟ್ರೀಯ ಹಬ್ಬಗಳು ಯಾವುವು? ಭಾರತ ದೇಶದಲ್ಲಿ ಈಗ ಗೋಪಿ ಹೇಳ್ತಾನೆ, ಸ್ವಾತಂತ್ರ್ಯೋತ್ಸವ, ಗಣರಾಜ್ಯೋತ್ಸವ ಹಾಗೂ ಗಾಂಧಿ ಜಯಂತಿ. ಸರಿ ಸರಿ. ತಾತ: ಜಾನ್, ನೀನು ಮಕ್ಕಳ ದಿನಾಚರಣೆ ಬಗ್ಗೆ ಹೇಳು, ನೀನು ಗೊತ್ತಲ್ವಾ, ಈಗ ನೀನು ಇನ್ಫಾರ್ಮೇಷನ್ ಕೊಡೋದ್ರ ಬಗ್ಗೆ. ಜಾನ್ ಹೇಳುವನು. ತಾತ: ಜಾಫರ್, ನೀನು ಗಣರಾಜ್ಯೋತ್ಸವದ ಬಗ್ಗೆ ಹೇಳು. ಜಾಫರ್ ಏನು ಮಾಡ್ತಾನೆ, ಅವನು ಹೇಳ್ತಾನೆ, ಎಲ್ಲ ಬುದ್ಧಿವಂತರು. ತಾತ: ಗಂಗಾ, ನೀನು ಶಿಕ್ಷಕರ ದಿನದ ಮಹತ್ವದ ಬಗ್ಗೆ ಹೇಳು. ಅವಳು ಏನು ಮಾಡ್ತಾಳೆ, ಶಿಕ್ಷಕರ ದಿನವನ್ನು ಏಕೆ ಆಚರಣೆ ಮಾಡ್ತಾರೆ ಅಂತ ಹೇಳ್ತಾರೆ. ತಾತ: ಈ ದೇಶದ ಮುಖ್ಯ ಹಬ್ಬವಾದ ಸ್ವಾತಂತ್ರ್ಯ ದಿನೋತ್ಸವದ ಬಗ್ಗೆ ಎಲ್ಲರೂ ಒಂದೊಂದು ವಾಕ್ಯ ಹೇಳಿರಿ. ಜಾನ್ ಹೇಳುವನು, ಜಾಫರ್ ಹೇಳುವನು, ಗೋಪಿ ಹೇಳುವನು, ಗಂಗಾ ಹೇಳುವಳು. ಎಲ್ಲರೂ ಒಂದೊಂದು ವಾಕ್ಯವನ್ನು ಹೇಳ್ತಾರೆ. ಈಗ ಅಧ್ಯಾಪಕರಿಗೆ ಒಂದು ಸೂಚನೆ. ಖಾಲಿ ಬಿಟ್ಟ ಸ್ಥಳಗಳಲ್ಲಿ ಮಕ್ಕಳು ಹೇಳುವ ಉತ್ತರವನ್ನು ಕೇಳಿ ಪಡೆಯಿರಿ. ಮಕ್ಕಳು ಉತ್ತರಿಸಲು ಉತ್ತೇಜಿಸಿರಿ. ಮಕ್ಕಳಿಂದ ಉತ್ತರ ಪಡೆದು ಅದರಲ್ಲಿ ಬರೀಬೇಕಾಗತ್ತೆ. ಇನ್ನೊಂದು ಸ್ವಲ್ಪ ಟಿಪ್ಪಣಿ ಕೊಟ್ಟಿದ್ದಾರೆ, ಗಮನಿಸುತ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಒಂದು, ಗಣರಾಜ್ಯೋತ್ಸವ ಅಂದರೆ ಏನು ಅಂತ ಶಾರ್ಟ್ ಫಾರ್ಮಲ್ಲಿ ಟಿಪ್ಪಣಿ ಇದೆ, ನೋಡೋಣ. ಭಾರತ ದೇಶವು 1950 ಜನವರಿ 26ರಂದು ಗಣರಾಜ್ಯವಾದ ದಿನ. ದೇಶದ ಆಡಳಿತಕ್ಕಾಗಿ ಸಂವಿಧಾನ ರಚಿಸಿ ಅದರಂತೆ ಆಡಳಿತ ಪ್ರಾರಂಭಿಸಲಾಯಿತು. ಅಂದು ದೇಶದ ಪ್ರಗತಿಯ ಬಗ್ಗೆ ಮೆಲುಕು ಹಾಕುವ ದಿನ. ರಾಷ್ಟ್ರಾಧ್ಯಕ್ಷರು ಭಾರತದ ಅಭಿವೃದ್ಧಿಗೆ ಸಂಬಂಧಿಸಿದ ಹೊಸ ಹೊಸ ವಿಚಾರಗಳನ್ನು ಜನತೆಗೆ ಸಂದೇಶವಾಗಿ ನೀಡುತ್ತಾರೆ. ಭಾರತ ದೇಶವು 1950 ಜನವರಿ 26ರಂದು ಏನಾಯಿತು? ಗಣರಾಜ್ಯವಾದ ದಿನ. ದೇಶದ ಆಡಳಿತಕ್ಕಾಗಿ ಸಂವಿಧಾನ ರಚಿಸಿ ಅದರಂತೆ ಆಡಳಿತ ಪ್ರಾರಂಭವಾಯಿತು. ಅಂದು ದೇಶದ ಪ್ರಗತಿಯ ಬಗ್ಗೆ ಮೆಲುಕು ಹಾಕುವ ದಿನ. ರಾಷ್ಟ್ರಾಧ್ಯಕ್ಷರು ಭಾರತದ ಅಭಿವೃದ್ಧಿಗೆ ಸಂಬಂಧಿಸಿದ ಹೊಸ ಹೊಸ ವಿಚಾರಗಳನ್ನು ತಿಳಿಸ್ತಾರೆ. 2, ಸ್ವಾತಂತ್ರ್ಯೋತ್ಸವ. ಭಾರತ ದೇಶವು 1947ರ ಆಗಸ್ಟ್ 15ರಂದು ಸ್ವಾತಂತ್ರ್ಯವಾಯಿತು. ಅಂದು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದವರನ್ನು ಸ್ಮರಣೆ ಮಾಡುತ್ತೇವೆ. ಮನೆ ಮನೆಗಳಲ್ಲಿ ದೀಪ ಹಚ್ಚಿ ಸ್ವಾತಂತ್ರ್ಯವನ್ನು ಸಂಭ್ರಮಿಸುತ್ತೇವೆ. ಎಲ್ಲರೂ ಸಿಹಿಯನ್ನು ಹಂಚಿ ಖುಷಿ ಪಡುತ್ತಾರೆ. ಸ್ವಾತಂತ್ರ್ಯೋತ್ಸವ ಅಂದರೆ ಭಾರತ ದೇಶವು 1947 ಆಗಸ್ಟ್ 15ರಂದು ಏನು ಮಾಡಿತು? ಸ್ವಾತಂತ್ರ್ಯವಾಯಿತು. ಅಂದು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದವರನ್ನು ನೆನಪಿಸ್ಕೊಂಡು ಮನೆ ಮನೆಗಳಲ್ಲಿ ದೀಪ ಹಚ್ಚಿ ಸ್ವಾತಂತ್ರ್ಯವನ್ನು ಸಂಭ್ರಮಿಸುತ್ತೇವೆ. ಎಲ್ಲರೂ ಸಿಹಿಯನ್ನು ಹಂಚಿ ಖುಷಿ ಪಡುತ್ತಾರೆ. 3, ಶಿಕ್ಷಕರ ದಿನ. ಶಿಕ್ಷಕರಾಗಿ ಸೇವೆಯನ್ನು ಆರಂಭಿಸಿ ದೇಶದ ಅತ್ಯುನ್ನತ ರಾಷ್ಟ್ರಪತಿ ಸ್ಥಾನವನ್ನು ಅಲಂಕರಿಸಿದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವಾದ ಸೆಪ್ಟೆಂಬರ್ 5ರಂದು ಪ್ರತಿ ವರ್ಷ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸುತ್ತೇವೆ.
ದೇಶದ ಭವಿಷ್ಯವು ತರಗತಿ ಕೋಣೆಯಲ್ಲಿ ರೂಪುಗೊಳ್ಳುತ್ತದೆ. ಈ ಕೆಲಸವನ್ನು ಶಿಕ್ಷಕರು ಮಾಡುತ್ತಾರೆ. ಅವರನ್ನು ಗೌರವಿಸಬೇಕು, ಪ್ರೀತಿಸಬೇಕು ಎಂದು ಭಾರತದ 2ನೇ ರಾಷ್ಟ್ರಪತಿ ಡಾಕ್ಟರ್ ರಾಧಾಕೃಷ್ಣನ್ ಅವರು ತಮ್ಮ ಹುಟ್ಟಿದ ದಿನವನ್ನು ಶಿಕ್ಷಕರ ದಿನಾಚರಣೆ ಎಂದು ಆಚರಿಸಲು ಮುಂದಾದರು. ಅಂದು ಶಿಕ್ಷಕರನ್ನು ಗೌರವಿಸುತ್ತಾರೆ. ಶಿಕ್ಷಕರ ದಿನಾಚರಣೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜನ್ಮದಿನ. ಅವರೇನು ಮಾಡ್ತಾರೆ, ನಮ್ಮ ದೇಶದ ಭವಿಷ್ಯವನ್ನು ರೂಪಿಸುವಂಥವರು ಶಿಕ್ಷಕರು. ಆದ್ದರಿಂದ ಅವರನ್ನು ನಾವು ಗೌರವಿಸಬೇಕು, ಅವರಿಗೆ ಒಂದು ಸನ್ಮಾನವನ್ನು ಮಾಡಬೇಕು, ಗೌರವವನ್ನು ನೀಡಬೇಕು ಅಂತ ಹೇಳಿ ತಿಳಿಸಿದ್ದಾರೆ. 4 ಮಕ್ಕಳ ದಿನ. ಇಂದಿನ ಮಕ್ಕಳು ನಾಳಿನ ನಾಯಕರು. ಅವರ ಬೆಳವಣಿಗೆಯ ಬಗ್ಗೆ ಕಾಳಜಿ ವಹಿಸಲಿ ಎಂದು ಭಾರತದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ತಮ್ಮ ಜನ್ಮದಿನವಾದ ನವೆಂಬರ್ 14ರಂದು ಮಕ್ಕಳ ದಿನವೆಂದು ಆಚರಿಸಿದರು. ಅಂದು ಮಕ್ಕಳ ಹಕ್ಕುಗಳನ್ನು, ಸುಖ ಸಂತೋಷಗಳನ್ನು, ಅವರ ಕನಸುಗಳನ್ನು ಪುರಸ್ಕರಿಸುವ ಕೆಲಸ ಮಾಡುತ್ತಾರೆ. ಇಂದಿನ ಮಕ್ಕಳು ನಾಳಿನ ಮಹಾನಾಯಕರಲ್ವಾ. ಅವರ ಬೆಳವಣಿಗೆಯ ಬಗ್ಗೆ ಕಾಳಜಿ ವಹಿಸುತ್ತಾರೆ. ಇವರು ಭಾರತದ ಪ್ರಧಾನಿ ಯಾರು, ಜವಾಹರ್ಲಾಲ್ ನೆಹರು ಇವರು. ಅವರ ಜನ್ಮದಿನ ನವೆಂಬರ್ 14ರಂದು ಮಕ್ಕಳ ದಿನವೆಂದು ಆಚರಿಸ್ತೀವಿ. ಅಂದು ಮಕ್ಕಳ ಹಕ್ಕುಗಳನ್ನು, ಸುಖ ಸಂತೋಷಗಳನ್ನು, ಅವರ ಕನಸುಗಳನ್ನು ಪುರಸ್ಕರಿಸುವ ಕೆಲಸ ಮಾಡ್ತೀವಿ ಅಲ್ವಾ. ಅರ್ಥ ಆಯ್ತಾ ಮಕ್ಕಳ? ಚಿಲ್ಡ್ರನ್ಸ್ ಡೇ ಅಂತ ನಾವು ಮಾಡ್ತೀವಲ್ವಾ ಯಾವಾಗ? ಸರಿಯಾದ ಉತ್ತರ ನವೆಂಬರ್ 14. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ತಕ್ಷಣ ಬೆಳಕಿ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮುಂದೆ ಕಾಣುವಂತಹ ಬೆಲ್ ಐಕನನ್ನು ಒತ್ತಿ. ಏಕೆಂದರೆ ನಾವು ಮಾಡುವಂತಹ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬಹಳ ಬೇಗ ದೊರೆಯುತ್ತದೆ. ಧನ್ಯವಾದಗಳು.